ಗುಬ್ಬಿ ತಾಲೂಕಿನ ಬಂಡನಹಳ್ಳಿ ಗ್ರಾಮದ ಕಾಳಘಟ್ಟಮ್ಮ ದೇವಿ ಹಾಗೂ ಶ್ರೀ ಆಂಜನೇಯ ಸ್ವಾಮಿಯ ಜಾತ್ರಾ ಮಹೋತ್ಸವ ಏಪ್ರಿಲ್ 6 ರಿಂದ ಏಪ್ರಿಲ್ 9 ತನಕ ಸುಮಾರು 3 ದಿನಗಳ ಕಾಲ ಜಾತ್ರಾ ಮಹೋತ್ಸವ ನಡೆಯಲಿದ್ದು ಸುಮಾರು 3,000 ಭಕ್ತರು ಜಾತ್ರಾ ಮಹೋತ್ಸವಕ್ಕೆ ಆಗಮಿಸಲಿದ್ದಾರೆ ಎಂದು ಗ್ರಾಮದ ಮುಖಂಡ ನರಸಿಂಹಮೂರ್ತಿ ತಿಳಿಸಿದ್ದಾರೆ. ಗುಬ್ಬಿ ತಾಲೂಕಿನ ಬಂಡನಹಳ್ಳಿಯಲ್ಲಿ ಹಮ್ಮಿಕೊಂಡಿದ್ದ ಪೂರ್ವಭಾವಿ ಸಭೆಯಲ್ಲಿ ಮಾತನಾಡಿದರು. ಏಪ್ರಿಲ್ 6 ರಂದು ಶ್ರೀ ಆಂಜನೇಯ ಸ್ವಾಮಿಗೆ ಆರತಿ ಉತ್ಸವ ನಡೆಯಲಿದ್ದು ಏಪ್ರಿಲ್ 7 ರಂದು ಬಂಡನಹಳ್ಳಿ ಗ್ರಾಮದಲ್ಲಿ ಮಡ್ಲಕ್ಕಿ ಸೇವೆ ಜರುಗಲಿದ್ದು ಏಪ್ರಿಲ್ 8 ರಂದು ಬೆಳಗ್ಗೆ 6 ಗಂಟೆಗೆ ಅಮ್ಮನವರ ಆರತಿ ಅಗ್ನಿಕೊಂಡ ಹಾಗೂ ಬಾಯಿ ಬೀಗ ಆರತಿ ಉತ್ಸವ ಜರುಗಲಿದೆ. ಏಪ್ರಿಲ್ 9 ರಂದು ಶ್ರೀ ಕಾಳಘಟ್ಟಮ್ಮ ದೇವಿಯ ಓಕುಳಿ ಉತ್ಸವ ರಾತ್ರಿ ಆರ್ಕೆಸ್ಟ್ರಾ ಕಾರ್ಯಕ್ರಮ ನಡೆಯುತ್ತೆ. ಮುಖ್ಯ ಅತಿಥಿಗಳಾಗಿ ಶಾಸಕ ಎಸ್ಆರ್ ಶ್ರೀನಿವಾಸ್, ಮುಖಂಡರು ಆದ ಜಿಎನ್ ಬೆಟ್ಟಸ್ವಾಮಿ, ಯೋಗಾನಂದ ಕುಮಾರ್ ಸೇರಿ ಸಾವಿರಾರು ಹಾಗೂ ಗ್ರಾಮಸ್ಥರು ಭಕ್ತಾದಿಗಳು ಭಾಗವಹಿಸಲಿದ್ದಾರೆ. ಭಕ್ತಾದಿಗಳ ದಾಸೋಹ ಹಮ್ಮಿಕೊಳ್ಳಲಾಗಿದೆ ಅಂತ ಹೇಳಿದರು. ಇದೇ ಸೋಮವಾರ ದಿನಾಂಕ 6ನೇ ತಾರೀಕು 9ನೇ ತಿಂಗಳು 2024 ವರ್ಷದ ಸೋಮವಾರದ ಶ್ರೀ ಆಂಜನೇಯ ಸ್ವಾಮಿ ಅವರಿಗೆ ಆರತಿ ಮತ್ತು ಅಭಿಷೇಕ, ಮಂಗಳವಾರ ಶ್ರೀ ಕಾಳಘಟ್ಟಮ್ಮ ದೇವಿಯವರಿಗೆ ಮಡಿಲಕ್ಕಿ ಸೇವೆ ಮತ್ತು ಬುಧವಾರ ದಿವಸ ಬೆಳಗಿನ ಜಾವ ಆರತಿ ಅಗ್ನಿಕೊಂಡ, ನಂತರ ಗುರುವಾರ ಓಕಳಿ ಕಾರ್ಯಕ್ರಮ ಇರುತ್ತದೆ ಪ್ರತಿ ವರ್ಷದಂತೆ. ಈ ವರ್ಷವೂ ಕೂಡ ಇರುತ್ತದೆ ಮತ್ತು ಗುರುವಾರ ದಿನ ಗುರುವಾರ ದಿನ ಸಾಯಂಕಾಲ ನಮ್ಮ ಗ್ರಾಮದ ವತಿಯಿಂದ ಮತ್ತು ಶ್ರೀನಿವಾಸ್ ಅವರಿಂದ ಆರ್ಕೆಸ್ಟ್ರಾ ಕಾರ್ಯಕ್ರಮ ಕೂಡ ಇರುತ್ತದೆ. ಮತ್ತು ಇಲ್ಲಿ ಬರ್ತಕ್ಕಂಥ ಭಕ್ತಾದಿಗಳಿಗೆ ಪ್ರತಿದಿನವೂ ಸೋಮವಾರ, ಮಂಗಳವಾರ ಮತ್ತು ಗುರುವಾರ ತನಕ ದಾಸೋಹ ಸೇವೆ ಇರುತ್ತದೆ ಪ್ರತಿ ದಿವಸ. ಮತ್ತು ನಮ್ಮ ಗ್ರಾಮದ ಮುಖಂಡರು ಮತ್ತು ಗ್ರಾಮದ ಕಾರ್ಯಕರ್ತರು, ಅಕ್ಕಪಕ್ಕದ ಗ್ರಾಮಸ್ಥರು ಮತ್ತು ಭಕ್ತಾದಿಗಳು ದಾಸೋಹಕ್ಕೆ ತನು ಮನ ಸೇವೆಯಿಂದ ದವಸ ಧಾನ್ಯಗಳನ್ನು ಕೊಟ್ಟು ಪ್ರತಿ ವರ್ಷದಂತೆ ಈ ವರ್ಷನೂ ಕೂಡ ಅದ್ದೂರಿಯಾಗಿ ನಡೆಯುತ್ತಾ ಇದೆ. ಇನ್ನು ಮುಂದೆ ಇದೇ ತರನೇ ನಡೆಯುತ್ತದೆ. ಕಾರ್ಯಕ್ರಮ, ಬಾಯಿ ಬೀಗ ಕಾರ್ಯಕ್ರಮ ಇರುತ್ತದೆ ಮತ್ತು ನಂತರ ಅಗ್ನಿಗೊಂಡ ಆಗುತ್ತದೆ. ಅಗ್ನಿಗೊಂಡ ಕಾರ್ಯಕ್ರಮ ಆದ ನಂತರ ಊರಿನ ಬುಧವಾರ ಬೆಳಗಿನ ಜಾವ ಬಾಯಿ ಬೀಗ ಉತ್ಸವ, ನಂತರ ಪಲ್ಲಕ್ಕಿಯೊಂದಿಗೆ ದೇವರುಗಳ ಉತ್ಸವದೊಂದಿಗೆ ಖಂಡೋತ್ಸವ ನಡೆದ ನಂತರ ಸ್ವಾಮನ ಕುಣಿತ ಇರುತ್ತದೆ ಮತ್ತು ಆರತಿ ಉತ್ಸವ ಇರುತ್ತದೆ ಮತ್ತು ಪಾಕರಾಜನ ಸನ್ನಿಧಿಯಲ್ಲಿ ಅಲ್ಲಿ ಒಂದು ಉತ್ಸವ ನಡೆಸಿದ ನಂತರ ಗುರುವಾರ ದಿವಸ ನೆಕ್ಸ್ಟ್ ಓಕಳಿ ಕಾರ್ಯಕ್ರಮ ಇರುತ್ತದೆ. ಓಕಳಿ ಆದ ನಂತರ ಸಂಜೆ ಆರ್ಕೆಸ್ಟ್ರಾ ಕಾರ್ಯಕ್ರಮ ಕೂಡ ಇರುತ್ತದೆ. ಭಕ್ತಾದಿಗಳು ಗ್ರಾಮಸ್ಥರೆಲ್ಲ ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕೆಂದು ಕೇಳಿಕೊಳ್ಳುತ್ತಾರೆ. ಜನ ಎಷ್ಟು ಜನ ಬರ್ತಾರೆ ಜಾತ್ರೆಗೆ ಸುಮಾರು ಒಂದು 5 ರಿಂದ 6 ಸಾವಿರ ಜನ ಬರ್ತಾರೆ. ಎಲ್ಲರಿಗೂ ದಾಸೋಹ ವ್ಯವಸ್ಥೆ ಇದೆಯಾ? ದಾಸೋಹ ಸೇವೆ ಪ್ರತಿ ದಿವಸ ಸೋಮವಾರ, ಮಂಗಳವಾರ ಮತ್ತು ಬುಧವಾರ ಇರುತ್ತದೆ. ಎಲ್ಲ ಅಕ್ಕಪಕ್ಕದ ಗ್ರಾಮಸ್ಥರು ಮತ್ತು ಸಮಸ್ತ ಭಕ್ತಾದಿಗಳು ಬಂದು ಇದೇ ಸಂದರ್ಭದಲ್ಲಿ ಮುಖಂಡರು ಆದ ತ್ಯಾಗರಾಜು, ಕುಮಾರಯ್ಯ, ನಾಗರಾಜಮೂರ್ತಿ, ಜಯರಾಮಯ್ಯ, ಆನಂದಯ್ಯ, ರಾಮಣ್ಣ ಭಾಗವಹಿಸಿದ್ರು. ಮೋಹನ್, ಎಂಎನ್ ಕೋಟೆ, ನವ ಕರ್ನಾಟಕ ಟಿವಿ.